ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬ ದಿವಸ ಆದಮೇಲೆ ಹೊರಗಡೆ ಬಂದಿದ್ದೀವಿ ಮೋಹನ್ ಜೊತೆ. ಹೊರಗಡೆ ಬಂದು ಒಂದು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ, ಒಂದು ವಿಶೇಷವಾದಂತಹ ಪುಣ್ಯಕ್ಷೇತ್ರಕ್ಕೆ ನಾವು ದರ್ಶನ ಕೊಟ್ಟಿದ್ದೀವಿ. ಅದು ಎಲ್ಲಿ ಅಂತ ಅಂದರೆ ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ. ಇದೊಂದು ಪ್ರಸಿದ್ಧಿಯಾದಂತಹ ಶಕ್ತಿಯುತವಾದಂತಹ ದೇವಸ್ಥಾನ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಏಕೆಂದರೆ ಇದೊಂದು ಪುಣ್ಯಕ್ಷೇತ್ರ ಮತ್ತು ತುಂಬ ಶಕ್ತಿಯುತವಾದಂತಹ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನು ಅಂತೇಳಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಬಸಪ್ಪನ ಪವಾಡ ಅಂತಲೇ ಹೇಳ್ಬೋದು. ನೀವು ನೋಡಿದ್ರಿ ಅಂದ್ಕೊತೀನಿ. ಮೊದಲು ಒಂದು ಬಸಪ್ಪ ಹೋಗ್ತಾರೆ. ಆ ಒಂದು ಬಸಪ್ಪನ ಸುತ್ತ ಎಲ್ಲಿ ನೋಡೋದು ತೆಂಗಿನಕಾಯಿಗಳ ರಾಶಿನೇ ಕಾಣಿಸ್ತಾ ಇರುತ್ತೆ. ಆ ತೆಂಗಿನಕಾಯಿನೇ ಅಲ್ಲೊಂದು ವಿಶೇಷವಾದಂಥದ್ದು ಅಂತಲೇ ಹೇಳ್ಬೋದು ನಾವು. ಏನಂತ ಅಂದರೆ, ನಮ್ಮ ಮನಸ್ಸಿನಲ್ಲಿರುವಂಥ ಬೇಡಿಕೆ, ಕೋರಿಕೆ ಅಥವಾ ನಮ್ಮ ಒಂದು ತೊಂದರೆ, ತಾಪತ್ರಯಗಳು ಏನೇ ಇದ್ರೂ ಅಲ್ಲಿ ಒಂದು ಕಾಯಿಯನ್ನು ಕೊಡ್ತಾರೆ ಫ್ರೆಂಡ್ಸ್. ತೆಂಗಿನಕಾಯಿ 50 ರೂಪಾಯಿ ಕೊಟ್ಟರೆ ಒಂದು ಕಾಯಿಯನ್ನು ಕೊಡ್ತಾರೆ. ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ, ಏನೇ ತೊಂದರೆಗಳಿದ್ದರೂ ಆ ಒಂದು ಅಮ್ಮನ ಸನ್ನಿಧಾನದ ಮುಂದೆ ನಿಮಿತ್ತವಾಗಿ ನಾವು ಬೇಡಿಕೊಂಡು, ಆ ಬಸಪ್ಪನ ಮುಂದೆ ಬೇಡಿಕೊಂಡು, ಆ ಒಂದು ಬಸಪ್ಪನ ಸುತ್ತ ನಾವು 7 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಆ ಒಂದು ಕಾಯಿಯನ್ನು ನಾವು ಭಕ್ತಿಯಿಂದ ಕಟ್ಟಿದ್ದೆ ಆದರೆ ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಖಚಿತ ಅಂತಲೇ ಹೇಳ್ಬೋದು. ಇಲ್ಲಿ ಬಂದಿರುವಂಥ ಸಾಕಷ್ಟು ಮಂದಿ ಅದನ್ನೇ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು, ಸುಮಾರು ಜನ ಒಂದು ಕಾಯಿಯನ್ನು ಇಟ್ಕೊಂಡು ತುಂಬ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿ ಕಾಯಿನ ಕಟ್ಬಿಟ್ಟು ಹೋಗ್ತಾರೆ. ಇದು ಚಾಮುಂಡೇಶ್ವರಿ ತಾಯಿ ಅಮ್ಮನವರು. ದಯವಿಟ್ಟು ಎಲ್ಲರೂ ಕೈ ಮುಕ್ಕೊಳ್ಳಿ. ಅಮ್ಮನವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನೀವು ನೋಡ್ಬೋದು, ಚಾಮುಂಡೇಶ್ವರಿ ತಾಯಿಯ ಮುಂದೆ ಕಲ್ಲುಪ್ಪಿನ ಜೊತೆ ಕರ್ಪೂರವನ್ನು ಇಟ್ಟು ಪೂಜೆ ಮಾಡುವಂಥದ್ದು. ಏನಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂತಂದರೆ, ಉಪ್ಪನ್ನು ಹಾಕ್ತಾರೆ ಅಂತ ಅಂದರೆ, ಉಪ್ಪು ಕರಗಿದ ಹಾಗೆ ಅವರ ತೊಂದರೆ ಎಲ್ಲವೂ ಕೂಡ ಕರಗಿ ಹೋಗಲಿ ಅಂತ ಹೇಳಿ ಉಪ್ಪಿನ ಜೊತೆ ಕರ್ಪೂರವನ್ನಿಟ್ಟು ಪೂಜೆ ಮಾಡುವಂಥದ್ದು. ಇಲ್ಲಿ ನೋಡ್ತಾ ಇದ್ದಾರೆ, ರಾಶಿ ರಾಶಿ ತೆಂಗಿನಕಾಯಿಗಳನ್ನು ಕಟ್ಟಿರುವಂಥದ್ದು. ವಾರದಲ್ಲಿ ಪ್ರತಿ ವಾರವೂ ಕಟ್ಟಬಹುದು. ಅದರಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಕಟ್ಟಿದರೆ ತುಂಬ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು ನಾವು. ಅಲ್ಲಿರುವಂಥ ಒಂದು ಪ್ರಧಾನ ಅರ್ಚಕರು ಕೂಡ ಹಾಗೆ ಹೇಳಿದ್ರು. ನೀವು ನೋಡ್ತಾ ಇದ್ರೆ, ಇದು ವಿಷ್ಣುವಿನ ದಶಾವತಾರದಲ್ಲಿ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇತ್ತ ಕಡೆ 5 ಪ್ರತಿಷ್ಠಾಪನೆ, ಹತ್ತು ಕಡೆ 5 ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ, ಎಡಭಾಗದಲ್ಲಿ ಹಾಗೂ ಬಲಭಾಗದಲ್ಲಿ. ನೀವು ನೋಡ್ತಾ ಇರಬಹುದು, ಸಿಂಹದ ಜೊತೆ ಚಾಮುಂಡೇಶ್ವರಿ ನಿಂತಿರೋ ಅಂಥದ್ದು. ಅತ್ಯಂತ ದೈತ್ಯಾಕಾರವಾಗಿ ನಿಂತಿರುವಂಥದ್ದು. ಪ್ರಪಂಚದ ಅತಿ ಎತ್ತರವಾದಂತಹ ಒಂದು ಪಂಚಲೋಹದ ವಿಗ್ರಹ ಅಂತಲೇ ನಾವು ಕರೆಯಬಹುದು. ಆಯಿತಾ. ಇದೊಂದು ಸುಮಾರು 35,000 kg ಇದೆ. ಅದು ಸಿಂಹವನ್ನು ಬಿಟ್ಟು 35,000 kgಗಳಿದ್ದು 61 ಅಡಿಗಳಿದ್ದು ಇದು ಒಂದು ಪಂಚಲೋಹದಿಂದ ಮಾಡಲ್ಪಟ್ಟಿದೆ ಅಂತಲೇ ನಾವು ಹೇಳಬಹುದು. ಆ್ಯಂಡ್ ಅಲ್ಲಿ ಅವರು ಕೂಡ ಹಾಗೆ ಹೇಳ್ತಾರೆ. ಫ್ರೆಂಡ್ಸ್, ನಮ್ಮ ಮನಸ್ಸಲ್ಲಿರುವಂತಹ ದುಃಖ ದುಮ್ಮಾನಗಳನ್ನು ದೂರ ಮಾಡುವಂತಹ ಈ ಒಂದು ಚಾಮುಂಡಿ ತಾಯಿಯು, ನೀವು ನೋಡ್ತಾ ಇರಬಹುದು, ಚಾಮುಂಡಿ ತಾಯಿ ದೇವಿ ಏನು 61 ಅಡಿ ಎತ್ತರವಾಗಿದೆ ಅಲ್ಲ, ಅದರ ಮುಂದೆ ಒಂದು ಚಿಕ್ಕದಾದಂಥ ಒಂದು ವಿಗ್ರಹಗಳು ಕಾಣಿಸ್ತಾ ಇದೆ ನಿಮಗೆ. ಆ ಒಂದು ವಿಗ್ರಹ ಬಂದು ಮೊದಲು ಬಸಪ್ಪನವರ ಗದ್ದಿಗೆ ಇತ್ತಲ್ಲ, ಬಸಪ್ಪನ ಒಂದು ಸ್ಟ್ಯಾಚು ಕಾಣಿಸ್ತಲ್ಲ, ಸೊ ಅಲ್ಲಿ ಈ ಒಂದು ತಾಯಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು. ಆದರೆ ಇವಾಗ ಸ್ಥಳಾಂತರ ಮಾಡಿದ್ದಾರೆ. ಈ ಒಂದು ತಾಯಿಯನ್ನು ನೀವು ನೋಡ್ಬೋದು, 18 ಕೈಗಳಿದೆ. ಈ ತಾಯಿಗೆ ಒಂದು ವರದ ಹಸ್ತವನ್ನು ತೋರಿಸ್ತಾ ಇದೆ. ಅಂದರೆ ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಿರುವಂಥದ್ದು. ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿರುವಂಥದ್ದು. ಹಾಗೆ ಇನ್ನು ಉಳಿದ ಕೈಯೆಲ್ಲವೂ ವಿವಿಧ ರೀತಿಯಾದಂಥ ಆಯುಧಗಳನ್ನು ನೀವು ನೋಡ್ಬೋದು. ದೇವಿಯ ಹಿಂದೆ ದೊಡ್ಡದಾದ ಬಂಡೆ ಹಾಗೂ ಅದರ ಮೇಲಿಂದ ನೀರು ಹರಿಯುವ ಹಾಗೆ ನಿರ್ಮಿಸ್ತಾ ಇದ್ದಾರಂತೆ. ಸೊ ಹೀಗೆ ದೊಡ್ಡದಾದಂತಹ ಬಂಡೆಯನ್ನು ನಿರ್ಮಿಸಿ ನೀರು ಹರಿಯೋ ಥರ ಮಾಡೋವಂಥದ್ದು. ಮತ್ತು ಇಲ್ಲಿ ತಾಳೆಗರಿ ಶಾಸ್ತ್ರವನ್ನೆಲ್ಲ ಮಾಡ್ತಾರಂತೆ ಫ್ರೆಂಡ್ಸ್ ಅಂದರೆ ತಾಳೆಗರಿಯ ಶಾಸ್ತ್ರವನ್ನೆಲ್ಲ ಹೇಳ್ತಾರಂತೆ. ಅಂದರೆ ಅದು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಆ ರೀತಿ ಹೇಳೋವಂಥದ್ದು ಅಂತ ಹೇಳ್ತಾಯಿದ್ರು. ನೀವು ನೋಡ್ಬೋದು, ಚಾಮುಂಡೇಶ್ವರಿ ತಾಯಿ ಮುಂದೆ ಹರಕೆಯ ಕಾಯಿಗಳು ಎಷ್ಟಿದೆ ಅಂತ ಹೇಳಿ. ಒಂದು ಬಸಪ್ಪನವರು ಅಂತಂದರೆ ಈ ಒಂದು ಬಸವಣ್ಣ ಏನಿದೆ, ಅದು ಅಪ್ಪಣೆ ಕೊಟ್ಟರೆ ಆ ಒಂದು ಕಟ್ಟಿದಂಥ ಹರಕೆಯ ಕಾಯಿಗಳನ್ನೆಲ್ಲ ಅನ್ನದಾಸೋಹಕ್ಕೆ ಬಳಸ್ಕೊಳ್ತಾರಂಥವ್ರು. ಮತ್ತು
ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ನಾವು ಇನ್ನೊಂದು ವಿಶೇಷತೆ ಏನಂತ ಅಂದರೆ ಆಂಜನೇಯನ ಮೇಲೆ ಕಾಯಿನ್ಗಳನ್ನು ಇಟ್ಟು ಭಕ್ತಿಯಿಂದ ಬೇಡಿಕೊಳ್ಳೋ ಅಂಥದ್ದು, ತನ್ನ ಕೋರಿಕೆಗಳನ್ನು ಅಲ್ಲಿ ಹೇಳೋವಂಥದ್ದು, ತನ್ನ ಭಕ್ತಿಯಿಂದ ಯಾವುದೇ ಒಂದು ಭಕ್ತರು ಬಂದು ಭಕ್ತಿಯಿಂದ ತಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಯನ್ನು ಇಟ್ಕೊಂಡು ಕೇಳಿಕೊಂಡು ಭಕ್ತಿಯಿಂದ ಇದನ್ನು ಕಾಯಿನನ್ನು ಆಂಜನೇಯನ ಮೇಲೆ ಅಂಟಿಸಿದ್ರೆ ಅದಲ್ಲೇ ಅಂಟ್ಕೊಂಡ್ರೆ ಅವರ ಕಷ್ಟ ಕಾರ್ಪಣ್ಯ ಎಲ್ಲ ದೂರ ಆಗುತ್ತೆ ಅಂತಲೇ ಅರ್ಥ ಅಂತಲೇ ಹೇಳ್ಬಹುದು. ಇದಕ್ಕೆ ಆದಂಥ ಒಂದು ವಿಶೇಷವಾದಂತಹ ಪ್ರಸಿದ್ಧಿ ಇದೆ ಅಂತಲೇ ಹೇಳ್ಬಹುದು. ಅಲ್ಲಿ ನೋಡ್ಬೋದು ಸುಮಾರು ಜನ ಬಂದು ಅಂಟಿಸ್ತಾ ಇರ್ತಾರೆ, ಬಟ್ ಆದರೆ ಅದು ಕೆಳಗೆ ಬೀಳ್ತಾನೇ ಇರುತ್ತೆ, ಆಯಿತಾ. ಅದೇ ನಾವು ನೋಡಿರೋದ್ರಲ್ಲಿ ಯಾರೋ ಒಬ್ಬರು ಇಬ್ಬರದಲ್ಲಿ ಅಂಟ್ಕೊಳ್ತು, ಬಟ್ ಅದು ನಮಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಇಲ್ಲಿ ನೋಡ್ಬೋದು ಸುಮಾರು ಜನ ಅಂಟಿಸ್ತಾ ಇದ್ದಾರೆ, ಬಟ್ ಅದು ಅಂಟ್ಕೋತಾ ಇಲ್ಲ. ಈ ರೀತಿ ಆಗಿರೋವಂತಹದ್ದು ಸುಮಾರು ಜನ ಇಲ್ಲಿ ಬಂದಮೇಲೆ ಅವರ ಕಷ್ಟ ಕಾರ್ಪಣ್ಯ ಎಲ್ಲ ದೂರ ಆಗಿದೆ ಅಂತಲೇ ಹೇಳ್ಬೋದು. ಇದು ನೋಡಿದ್ರೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಎಲ್ಲ ನಡೀತಾ ಇರುತ್ತೆ ಫ್ರೆಂಡ್ಸ್, ಯಾವಾಗ್ಲೂ. ಫ್ರೆಂಡ್ಸ್, ಇದು ಊಟದ ಹಾಲು. ಫ್ರೆಂಡ್ಸ್, ಮೋಹನ್ ಬಂದುಬಿಟ್ಟು ಹೊಸ ತಟ್ಟೆ ಹುಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮೋಹನ್, ಹೊಸ ತಟ್ಟೆ ಹುಡ್ಕೊಂಡ್ಬಿಟ್ಟಿದ್ದೀರಾ? ಊಟಕ್ಕೋಸ್ಕರ ಮನೆಯಿಂದ ತಂದಿದ್ದೀವಿ. ಏನು ತಟ್ಟೆನೇ ಮನೆಯಿಂದ ತಂದಿದ್ದೀರಾ? ಇದು ಸೆಂಟ್ರಲ್ ಬರುತ್ತೆ ಫ್ರೆಂಡ್ಸ್. ಈ ತಾಯಿಯ ದೇವಸ್ಥಾನ ಚನ್ನಪಟ್ಟಣದಲ್ಲಿ ಬರೋವಂಥದ್ದು. ನಮಗೆ ಬೆಂಗಳೂರಿನಿಂದ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಸುಮಾರು 53 ಕಿಲೋಮೀಟ್ರ್ ಆಗುತ್ತೆ. ತಾಯಿಯ ಬಳಿ ಬಂದು ನಮ್ಮ ಕಷ್ಟ ಕಾರ್ಪಣ್ಯ ಏನೇ ಇದ್ದರೂ ಏನೇ ಕೇಳಿಕೊಂಡ್ರೂ ಅದಕ್ಕೆ ಪರಿಹಾರ ಖಚಿತ ಅಂತಲೇ ಹೇಳಬಹುದು. ಫ್ರೆಂಡ್ಸ್, ನಾವು ಮತ್ತು ಮೋಹನ್ ಎಲ್ಲರೂ ಬಂದಿದ್ವಿ. ತುಂಬ ಚೆನ್ನಾಗಿ ದೇವರ ದರ್ಶನ ಎಲ್ಲ ಆಯಿತು. ನೀವು ಕೂಡ ಒಮ್ಮೆ ಇಲ್ಲಿ ಬಂದು ದೇವರ ದರ್ಶನವನ್ನು ನೀವು ಮಾಡಬಹುದು. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಅಲ್ಲಿನ ಒಂದು ಮ್ಯೂಸಿಯಮ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಒಂದು ಸತಿ ಹೋಗಿ ಬನ್ನಿ, ಆ ತಾಯಿಯ ದರ್ಶನ ಮಾಡಿ. ಒಳ್ಳೆಯದಾಗಲಿ ಫ್ರೆಂಡ್ಸ್. ಟೇಕ್ ಕೇರ್.